ನಿಮ್ಮ ಮನೆ ಒಳಗಡೆ ಇಂಥ ಒಂದು ಜಾಗ ಇರ್ತೈತಿ, ಅಲ್ಲೇ ವೈಫೈ ನೆಟ್ವರ್ಕ್ ಒಟ್ಟ ಬರ್ತಿರಂಗಿಲ್ಲ ಆ್ಯಂಡ್ ಬಂದರೂ ಭಾಳ ವೀಕ್ ಇರ್ತೈತಿ ಆ್ಯಂಡ್ ಸ್ಟೇಬಲ್ ಕನೆಕ್ಷನ್ ಕೂಡ ಇರೋದಿಲ್ಲ. ಇಂಥ ಪ್ಲೇಸ್ ನಮ್ಮ ಮನೆ ಒಳಗಡೆನೂ ಕೂಡ ಐತಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು, ನಾನೊಂದು ರೂಮ್ ಒಳಗಡೆ ವೈಫೈ ಯೂಸ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗೈತಿ ಬಿಕಾಸ್ ಆಫ್ ವೀಕ್ ವೈಫೈ ನೆಟ್ವರ್ಕ್. ಆ್ಯಂಡ್ ನೀವು ಕೂಡ ಒಂದು ಬಜೆಟ್ ಸೆಗ್ಮೆಂಟ್ ಒಳಗಡೆ ನಿಮ್ಮ ಒಂದು ವೈಫೈ ರೇಂಜನ್ನು ವೈರ್ಲೆಸ್ ಆಗಿ ಎಕ್ಸ್ಟೆಂಡ್ ಮಾಡ್ಕೋಬೇಕಂತ ಹೇಳಿದಿರಿ ಅಂತಂದ್ರೆ ಈ ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಹಂಗೆ ಈ ಒಂದು ಪ್ರಾಬ್ಲಮ್ಗೆ ನಾನೊಂದು ಡಿಫ್ರೆಂಟ್ ಸೊಲ್ಯೂಷನ್ ಕೂಡ ತಂದಿದ್ದೀನಿ. ಸೊಲ್ಯೂಷನ್ ಏನಂತಂದ್ರೆ, ಈ ಥರ ನಾರ್ಮಲ್ ಒಂದು ಸಣ್ಣ ವೈಫೈ ರಿಪೀಟರ್ ಯೂಸ್ ಮಾಡೋ ಬದಲಿಗೆ ನಾನಿಲ್ಲಿ TP-Link ರೌಟರ್ ತಗೊಂಡು ಅದನ್ನು ವೈರ್ಲೆಸ್ ಆಗಿ ವೈಫೈ ರಿಪೀಟರ್ ಆಗಿ ಕಾನ್ಫಿಗರ್ ಮಾಡಾಕತ್ತೇನೆ. ಯಾಕಂತಂದ್ರೆ ಇದ್ರೊಳಗಡೆ ನಿಮ್ಗೆ ಭಾಳಷ್ಟು ಫೀಚರ್ಸ್ಗಳು ಸಿಗೋದ್ರ ಜೊತೆಗೆ ಕಾಸ್ಟ್ ಕೂಡ ಕಡಿಮೆ ಆಗ್ತೈತಿ. ಸೊ ನಾನಿಲ್ಲಿ ಟ್ರೈ ಮಾಡ್ತಿರೋದು TP-Linkನ WR845N V4 ರೌಟರ್. ಸೊ ಬರ್ರಿ ಹಂಗಾದ್ರೆ ಈ ಒಂದು ರೌಟರ್ನ ಫ್ಲಿಪ್ಕಾರ್ಟ್ ಒಳಗಡೆ ಆರ್ಡರ್ ಮಾಡೋಣ ಅಂತ. ಆ್ಯಂಡ್ ಫ್ಲಿಪ್ಕಾರ್ಟ್ದವ್ರಲ್ಲಿ ಬರೀ 10 ನಿಮಿಷದೊಳಗಡೆ ಡೆಲಿವರಿ ಕೂಡ ಕೊಡ್ತೇವೆ ಅಂತೇಳಿ ಹೇಳ್ತಿದ್ದಾರೆ. ಆರ್ಡರ್ ಮಾಡಿ ಜಸ್ಟ್ 10 ನಿಮಿಷದೊಳಗಡೆ ನನ್ನ ಒಂದು ರೌಟರ್ ಡೆಲಿವರ್ ಮಾಡಿದ್ದಾರೆ. ಆ್ಯಂಡ್ ಆಫ್ ಕೋರ್ಸ್ ಓಪನ್ ಬಾಕ್ಸ್ ಡೆಲಿವರಿ ಇರೋದ್ರಿಂದ ಪ್ಯಾಕೇಜ್ ಆಲ್ರೆಡಿ ಓಪನ್ ಆಗೈತಿ. ಸೊ ವಾಟ್, ಮತ್ತು ನಾವು ಇನ್ನೊಂದ್ಸತಿ ಅನ್ಬಾಕ್ಸಿಂಗ್ ಮಾಡೋಣ ಅಂತ. ಬಾಕ್ಸ್ ಓಪನ್ ಮಾಡಿದ್ರೆ ನಿಮ್ಗೆ ಇದ್ರೊಳಗಡೆ ಒಂದು ರೌಟರ್, ಒಂದು ಪವರ್ ಅಡಾಪ್ಟರ್, ಈಥರ್ನೆಟ್ ಕೇಬಲ್ ಮತ್ತು ಡಾಕ್ಯುಮೆಂಟೇಶನ್ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಡಿಸೈನ್ ಭಾಳ ಸಿಂಪಲ್ ಮತ್ತು ನೋಡಕ್ಕೆ ಚಂದ ಕೂಡ ಐತಿ. ಹಂಗೆ ಇವು 3 ಆ್ಯಂಟೆನಾಸ್ ಬಗ್ಗೆ ನೀವು ನೆನ್ಪಿಟ್ಕೊಂಡಿರ್ರಿ. ಯಾಕಂತಂದ್ರೆ ನಿಮ್ಗೆ ಮುಂದ್ಗಡೆ ಗೊತ್ತಾಗ್ತೈತಿ ಇದರ ಒಂದು ಇಂಪಾರ್ಟೆನ್ಸ್ ಏನೈತಿ ಅಂತ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನಾನು ನಿಮ್ಗೆ ಹೇಳೋದನ್ನ ಮರ್ತಿದ್ದೆ, ಅದೇನಂತಂದ್ರೆ ಈ ಒಂದು ರೌಟರ್ 3 ವರ್ಷದ ವಾರಂಟಿ ಜೊತೆಗೆ ಬರ್ತೈತಿ. ಇನ್ನು ನಾವು ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದ್ರೊಳಗಡೆ ಸಿಂಗಲ್ ಕೋರ್ ಮೀಡಿಯಾಟೆಕ್ ಚಿಪ್ಸೆಟ್ ಇದ್ರೊಳಗಡೆ ನಿಮ್ಗೆ ನೋಡಕ್ಕೆ ಸಿಗ್ತೈತಿ. ಇನ್ನು ವೈಫೈ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇದ್ರೊಳಗಡೆ ನಿಮ್ಗೆ 2.4 GHz ವೈಫೈ ಕೂಡ ಸಪೋರ್ಟ್ ಮಾಡ್ತೈತಿ. ಮತ್ತು ಇದರ ಒಂದು ಥೆರಾಟಿಕಲ್ ಸ್ಪೀಡ್ ಅಪ್ ಟು 300 Mbps ತನಕ ನಿಮ್ಗೆ ಸಿಗ್ತೈತಿ ಅಂತ ಹೇಳ್ತಿದ್ದಾರೆ. 3 ಎಕ್ಸ್ಟರ್ನಲ್ 5 dBi ಆ್ಯಂಟೆನಾಸ್, ಒಂದು ವ್ಯಾನ್ ಪೋರ್ಟ್ ಮತ್ತು 4 ಲ್ಯಾನ್ ಪೋರ್ಟ್ಸ್ ಕೂಡ ನೀವಿಲ್ಲೇ ನೋಡಬಹುದು. ವೈಫೈ ಎಕ್ಸ್ಟೆಂಡ್ ಮಾಡೋದಷ್ಟೇ ಅಲ್ಲ, ಇದ್ರೊಳಗಡೆ ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಫೀಚರ್ಸ್ಗಳು ಕೂಡ ಇದಾವೆ. ನಾವು ಈ ಫೀಚರ್ಸನ್ನು ಒಂದೊಂದಾಗಿ ಮುಂದ್ಗಡೆ ನೋಡೋಣಂತ. ಮೊದಲಿಗೆ ನಾ ಈ ಒಂದು ರೌಟರ್ ಫರ್ಮ್ವೇರ್ ಚೆಕ್ ಮಾಡಿದಾಗ ನಾ ಏನು ನೋಡಿದೆ ಅಂತಂದ್ರೆ ಇದ್ರ ಒಳಗಡೆ 2020-2021 ಫರ್ಮ್ವೇರ್ ಐತಿ. ಆ್ಯಂಡ್ ಲೇಟೆಸ್ಟ್ ನವಂಬರ್ 2025 ಫರ್ಮ್ವೇರ್ ಕೂಡ ಅವೈಲೇಬಲ್ ಐತಿ. ಸೊ ಬೇಗನೆ ಹೋಗಿ ಇದನ್ನು ಅಪ್ಡೇಟ್ ಮಾಡ್ಕೊಂಡು ಬರೋಣಂತ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ನನ್ನ ಒಂದು ರೌಟರ್ ಅಪ್ಡೇಟ್ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗೈತಿ. ಆ್ಯಂಡ್ ನಿಮ್ಗೆ ಈ ಒಂದು ಅಪ್ಡೇಟ್ ಪ್ರೊಸೀಜರ್ ಗೊತ್ತಿಲ್ಲ ಅಂತಂದ್ರೆ ಮಾಡಕ್ಕೆ ಹೋಗಬೇಡ್ರಿ. ಯಾಕಂತಂದ್ರೆ ರಾಂಗ್ ಫರ್ಮ್ವೇರ್ ಅಥವಾ ಅಪ್ಡೇಟ್ ಮಾಡುವಾಗ ನಿಮ್ಮ ಒಂದು ಪವರ್ ಏನಾದರೂ ಕಟ್ ಆಯ್ತು ಅಂತಂದ್ರೆ ನಿಮ್ಮ ಒಂದು ರೌಟರ್ ಬ್ರಿಕ್ ಅಥವಾ ಡೆಡ್ ಅಥವಾ ಕಂಪ್ಲೀಟ್ ಆಗಿ ಹಾಳಾಗೋ ಚಾನ್ಸಸ್ ಕೂಡ ಇರ್ತೈತಿ. ಫೈನಲಿ ನಮ್ಮ ಒಂದು ಅಪ್ಡೇಟ್ ಪ್ರೋಸೆಸ್ ಕಂಪ್ಲೀಟ್ ಆಗೈತಿ. ಆ್ಯಂಡ್ ಇಲ್ಲಿಂದ ನಮ್ಮ ಒಂದು ವೈರ್ಲೆಸ್ ವೈಫೈ ರಿಪೀಟರ್ ಕಾನ್ಫಿಗರೇಷನ್ ಸ್ಟಾರ್ಟ್ ಆಗ್ತೈತಿ. ರೌಟರ್ ಹಿಂದ್ಗಡೆ ನಿಮ್ಗೆ ಎಲ್ಲ ಲಾಗಿನ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಅದನ್ನು ಯೂಸ್ ಮಾಡಿಕೊಂಡು ರೌಟರ್ ಒಳಗಡೆ ಲಾಗಿನ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕ್ವಿಕ್ ಸೆಟಪ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ನೀವು ಇಲ್ಲಿ ಟೈಮ್ ಝೋನನ್ನು ನೀವು ಸೆಲೆಕ್ಟ್ ಮಾಡ್ಕೋರಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಿಮ್ಗೆ 4 ಆಪ್ಷನ್ಸ್ ನೋಡಕ್ಕೆ ಸಿಗ್ತಾವೆ. ವೈರ್ಲೆಸ್ ರೌಟರ್, WISP ಮೋಡ್, ಆಕ್ಸೆಸ್ ಪಾಯಿಂಟ್ ಮತ್ತು ರೇಂಜ್ ಎಕ್ಸ್ಟೆಂಡರ್. ಇದ್ರ ಒಳಗಡೆ ನಮ್ಗೆ WISP ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ರಿ. ಡೈನಮಿಕ್ IP ಸೆಲೆಕ್ಟ್ ಮಾಡ್ರಿ. ಆ್ಯಂಡ್ ಇಲ್ಲಿ ಬರ್ತೈತಿ ಇಂಟ್ರೆಸ್ಟಿಂಗ್ ಪಾರ್ಟ್. ಪ್ರೋಸೆಸ್ ಭಾಳ ಸಿಂಪಲ್ ಐತಿ. ಫಸ್ಟ್ ನಿಮ್ಮ ಒಂದು ಕಂಟ್ರಿನ ಸೆಲೆಕ್ಟ್ ಮಾಡ್ಕೋರಿ. ಕ್ಲೈಂಟ್ ಸೆಟ್ಟಿಂಗ್ ಒಳಗಡೆ ವೈರ್ಲೆಸ್ ಸ್ಕ್ಯಾನರ್ ಮೇಲ್ಗಡೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಒಂದು ರೇಂಜ್ ಒಳಗಡೆ ಎಷ್ಟು ವೈಫೈ ನೆಟ್ವರ್ಕ್ ಐತಿ ಎಲ್ಲ ವೈಫೈ ನೆಟ್ವರ್ಕ್ ಹೆಸರಿಲ್ಲೇ ತೋರಿಸ್ತೈತಿ. ನೀವಿಲ್ಲೇ ನೋಡ್ಬೋದು ಈ ಫುಲ್ ಲಿಸ್ಟ್ ಒಳಗಡೆ ನೀವು ನಿಮ್ಮ ರೇಂಜ್ ಎಕ್ಸ್ಟೆಂಡ್ ಮಾಡ್ತಿರುವಂಥ ವೈಫೈ ನೇಮನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ನಾನು ಜಿಯೋ ಫೈಬರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಕನೆಕ್ಟ್ ಕೂಡ ಈಗ ಆಗ್ತೀನಿ. ನೀವು ನೆಟ್ವರ್ಕ್ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಒಂದು SSID ಮತ್ತು MAC ID ಆಟೋಮ್ಯಾಟಿಕ್ ಆಗಿ ಫಿಲಪ್ ಆಗ್ತೈತಿ. ಸೆಕ್ಯೂರಿಟಿ WPA to PSKನೇ ಇರಲಿ. ಈಗ ನನ್ನ ಒಂದು ಮೇನ್ ಜಿಯೋ ಫೈಬರ್ ವೈಫೈ ಪಾಸ್ವರ್ಡ್ ಇಲ್ಲೇ ಎಂಟರ್ ಮಾಡ್ತೀನಿ.
ನೆಕ್ಸ್ಟ್ ಆಕ್ಸೆಸ್ ಪಾಯಿಂಟ್ ಸೆಟ್ಟಿಂಗ್ ಒಳಗಡೆ ಇಲ್ಲಿ ನಿಮ್ಮ ಒಂದು ವೈಫೈ ರಿಪೀಟರ್ ನೇಮ್ ಏನು ಬೇಕೋ ಅದನ್ನು ನೀವು ಇಟ್ಕೋಬಹುದು. ನಾನಿಲ್ಲಿ ಜಿಯೋ ಫೈಬರ್ ರಿಪೀಟರ್ ಅಂತೇಳಿ ಇಡ್ತಿದ್ದೀನಿ. ಸೆಕ್ಯೂರಿಟಿ WPA to PSKನೇ ಇರಲಿ ಆ್ಯಂಡ್ ನಿಮ್ಮ ಒಂದು ವೈಫೈ ರಿಪೀಟರ್ ಪಾಸ್ವರ್ಡ್ ಕೂಡ ನೀವಿಲ್ಲೇ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿರಿ. ಆ್ಯಂಡ್ ಇದುವರೆಗೂ ನಾವು ಮಾಡಿರುವಂಥ ಸೆಟ್ಟಿಂಗ್ಸ್ನ ಒಂದು ಪ್ರಿವ್ಯೂ ನೀವಿಲ್ಲೇ ನೋಡಬಹುದು. ಆ್ಯಂಡ್ ಫೈನಲಿ ಫಿನಿಶ್ ಮೇಲ್ಗಡೆ ಕ್ಲಿಕ್ ಮಾಡಿರಿ. ಸೊ ಈಗ ರೌಟರ್ ಒಳಗಡೆ ನಮ್ಮ ಒಂದು ಹೊಸ ಕಾನ್ಫಿಗರೇಷನ್ ಲೋಡ್ ಆಗಿ ನಮ್ಮ ಒಂದು ರೌಟರ್ WISP ಮೋಡ್ ಒಳಗಡೆ ರೀಬೂಟ್ ಆಗ್ತೈತಿ. ನಮ್ಮ ಎಲ್ಲ ಕಾನ್ಫಿಗರೇಷನ್ ಕರೆಕ್ಟ್ ಇದ್ರೆ ಈ ಇಂಟರ್ನೆಟ್ LED ಆರೆಂಜ್ ಇಂತ್ರ ಗ್ರೀನ್ ಆಗಬೇಕೀಗ. ಆ್ಯಂಡ್ ನೀವಿಲ್ಲೇ ನೋಡಬಹುದು ನನ್ನ ಒಂದು ರೌಟರ್ನ ಇಂಟರ್ನೆಟ್ ಕನೆಕ್ಷನ್ ಸ್ಟೇಟಸ್ LED ಗ್ರೀನ್ ಆಗೈತಿ. ಅಂದ್ರೆ ನನ್ನ ಒಂದು ಜಿಯೋ ಫೈಬರ್ಗೆ ಸಕ್ಸಸ್ಫುಲಿ ಕನೆಕ್ಟ್ ಆಗೈತಿ. ಬರ್ರಿ ಹಂಗಾದ್ರೆ ರೇಂಜ್ ಮತ್ತು ಇಂಟರ್ನೆಟ್ ಸ್ಪೀಡ್ ಒಳಗಡೆ ಎಷ್ಟರ ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಆಗೈತಿ ಅಂತೇಳಿ ನಾವು ನೋಡ್ಕೊಂಡು ಬರೋಣಂತ. ಸ್ಪೀಡ್ ಚೆಕ್ ಮಾಡಿದ್ರೆ ನನಗೆ ಆಲ್ಮೋಸ್ಟ್ 11 Mbps ತನಕ ಇಂಟರ್ನೆಟ್ ಸ್ಪೀಡ್ ಬರಾಕತೈತಿ. ಆ್ಯಂಡ್ ಪ್ರೀವಿಯಸ್ಲಿ ನಮಗೆ 1 Mbps ಸ್ಪೀಡ್ ಸಿಗಾಕತ್ತಿತ್ತು. ಸ್ಪೀಡ್ ಒಳಗಡೆ ಏನೋ ಒಂದು ಚೂರು ಇಂಪ್ರೂವ್ಮೆಂಟ್ ಆಗೈತಿ, ಬಟ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಇಲ್ಲ. ಬಟ್ ವೇಟ್, ನಾನು ನಿಮ್ಗೆ ಮೊದಲಿಗೆ ಹೇಳ್ದಂಗೆ ಇದ್ರೊಳಗಡೆ 3 ಆ್ಯಂಟೆನಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಈಗ ಈ 3 ಆ್ಯಂಟೆನಾಸ್ಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮತ್ತು ವಾಪಸ್ ಸ್ಪೀಡ್ ಟೆಸ್ಟ್ ಮಾಡೋಣಂತ. ಆ್ಯಂಟೆನಾಸ್ಗಳನ್ನ ಪ್ರಾಪರ್ ಆಗಿ ಅಡ್ಜಸ್ಟ್ ಮಾಡಿದಾಗ ನೀವಿಲ್ಲೇ ನೋಡಬಹುದು ಐ ಆಮ್ ಗೆಟಿಂಗ್ ಆಲ್ಮೋಸ್ಟ್ 21 Mbps ಸ್ಪೀಡ್. ಆ್ಯಂಡ್ ನನ್ನ ಒಂದು ಜಿಯೋ ಫೈಬರ್ ಪ್ಲ್ಯಾನ್ 30 Mbps ಐತಿ. ನನ್ನ ಒಂದು 30 Mbps ಕನೆಕ್ಷನ್ ಒಳಗಡೆ ಈ ರೌಟರ್ ಮೂಲಕ ಆಲ್ಮೋಸ್ಟ್ 21 Mbps ಇಂಟರ್ನೆಟ್ ಸ್ಪೀಡ್ ಸಿಗಾಕತೈತಿ. ಅಂತಂದ್ರೆ ಮೇನ್ ಜಿಯೋ ಫೈಬರ್ ಇಂತ್ರ ವೈರ್ಲೆಸ್ ಕನೆಕ್ಷನ್ ಮೂಲಕ 70% ಇಂಟರ್ನೆಟ್ ಸ್ಪೀಡ್ ಸಿಗಾಕತೈತಿ, ವಿಚ್ ಈಸ್ ನಾಟ್ ಬ್ಯಾಡ್ ಎಟ್ ಆಲ್. ಜೊತೆಗೆ ನನಗೊಂದು ಒಳ್ಳೆ ವೈಫೈ ರೇಂಜ್ ಕೂಡ ಸಿಗಾಕತೈತಿ. ಹಂಗೆ ಈ 4 ಲ್ಯಾನ್ ಪೋರ್ಟ್ಸ್ ಮೂಲಕ ಇನ್ನೂ 4 ಡಿವೈಸಸ್ನ ನಾನು ಇಂಟರ್ನೆಟ್ಗೆ ಕನೆಕ್ಟ್ ಕೂಡ ಮಾಡಬಹುದು. ಆ್ಯಂಡ್ ಬರ್ರಿ ಈಗ ಯೂಟ್ಯೂಬ್ ಒಳಗಡೆ ಯಾವುದಾದ್ರೂ ಒಂದು 4K ವಿಡಿಯೋ ಪ್ಲೇ ಮಾಡಿ ಟೆಸ್ಟ್ ಮಾಡೋಣಂತ. ನೀವಿಲ್ಲೇ ನೋಡಬಹುದು 4K ವಿದೌಟ್ ಬಫರಿಂಗ್ ಪ್ಲೇ ಆಗಾಕತೈತಿ, ವಿಚ್ ಈಸ್ ರಿಯಲಿ ಗುಡ್. ಆ್ಯಂಡ್ ಕನೆಕ್ಷನ್ ಕೂಡ ಭಾಳ ಸ್ಟೇಬಲ್ ಐತಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಂತಂದ್ರೆ ಇದು ಬರೀ ಡೆಡಿಕೇಟೆಡ್ ವೈಫೈ ರಿಪೀಟರ್ ಅಲ್ಲ, ಇದು ಆ್ಯಕ್ಚುಲಿ ಒಂದು ಫುಲ್ ಫ್ಲೆಜ್ಡ್ ರೌಟರ್. ಸೊ ಹಾಗಾಗಿ ಇದ್ರ ಒಳಗಡೆ ನಮ್ಗೆ ಇನ್ನೂ ಭಾಳ ಯೂಸ್ಫುಲ್ ಎಕ್ಸ್ಟ್ರಾ ಫೀಚರ್ಸ್ಗಳು ಕೂಡ ಅವೈಲೇಬಲ್ ಅದಾವ. ಫಾರ್ ಎಕ್ಸಾಂಪಲ್ ಪೇರೆಂಟಲ್ ಕಂಟ್ರೋಲ್. ಇದ್ರ ಒಳಗಡೆ ನಿಮ್ಮ ಒಂದು ಮಕ್ಕಳಿನ ಡಿವೈಸ್ ಇಂಟರ್ನೆಟ್ನ ಟೈಮ್ ಸ್ಕೆಡ್ಯೂಲ್ ಮಾಡಬಹುದು. ಆ್ಯಂಡ್ ವೆಬ್ಸೈಟ್ಸ್ಗಳು ಕೂಡ ನೀವು ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಬಹುದು. ಇನ್ನು ನೆಕ್ಸ್ಟ್ ಫೀಚರ್ ಗೆಸ್ಟ್ ನೆಟ್ವರ್ಕ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದ್ರೊಳಗಡೆ ಗೆಸ್ಟ್ ನೆಟ್ವರ್ಕ್ ಕೂಡ ಅವೈಲೇಬಲ್ ಐತಿ. ಗೆಸ್ಟ್ ನೆಟ್ವರ್ಕ್ ಮೂಲಕ ವಿಸಿಟರ್ಸ್ ಅಥವಾ ನಿಮ್ಮ ಮನೆಯೊಳಗಡೆ ಯಾರು ಗೆಸ್ಟ್ಸ್ಗಳು ಬಂದಿರ್ತಾರ ಅವರಿಗೆ ನೀವು ಸಪ್ರೇಟ್ ವೈಫೈ ಕೊಡಬಹುದು. ಅವರಿಗೆ ಇಂಟರ್ನೆಟ್ ಆಕ್ಸೆಸ್ ಕೊಟ್ಕೊಂತನ ನಿಮ್ಮ ಒಂದು ಮೇನ್ ನೆಟ್ವರ್ಕ್ ಆಕ್ಸೆಸ್ನ ರಿಸ್ಟ್ರಿಕ್ಟ್ ಕೂಡ ಮಾಡಬಹುದು. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಫೀಚರ್ ಬಗ್ಗೆ ಮಾತಾಡಬೇಕಂತಂದ್ರೆ ಬ್ಯಾಂಡ್ವಿಡ್ತ್ ಕಂಟ್ರೋಲ್. ಈ ಒಂದು ಫೀಚರ್ ಈ ಒಂದು ರೌಟರ್ ಒಳಗಡೆ ಅವೈಲೇಬಲ್ ಐತಿ. ಫಾರ್ ಎಕ್ಸಾಂಪಲ್ ಇದು ಹೆಂಗೆ ಕೆಲಸ ಮಾಡ್ತೈತಿ ಅಂತಂದ್ರೆ ನಿಮ್ಮ ಮನೆ ಒಳಗಡೆ ಯಾರಾದರೂ ಗೆಸ್ಟ್ಸ್ಗಳು ಬಂದಿರ್ತಾರೆ ಆ್ಯಂಡ್ ಅವ್ರ ಜೊತೆ ನಿಮ್ಮೊಂದು ವೈಫೈ ಪಾಸ್ವರ್ಡ್ ಶೇರ್ ಮಾಡ್ತಿದ್ದಂಗನ ನನ್ನ ಮಕ್ಕಳು ನಿಮ್ಮೊಂದು ಎಲ್ಲ ಇಂಟರ್ನೆಟ್ ಬ್ಯಾಂಡ್ವಿಡ್ತ್ ಕನ್ಸ್ಯೂಮ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರಿಗೆ ಎಷ್ಟು ಬ್ಯಾಂಡ್ವಿಡ್ತ್ ಸಿಗಬೇಕಂತೇಳಿ ನೀವು ಇಲ್ಲೇ ಸೆಟ್ ಕೂಡ ಮಾಡ್ಕೋಬಹುದು, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದೇ ರೀಸನಿಗೆ ನಾನು ನಿಮ್ಗೆ ಒಂದು ನಾರ್ಮಲ್ ಸಣ್ಣ ರಿಪೀಟರ್ ಬದಲಿಗೆ ಇಂಥ ಒಂದು ಫುಲ್ ಫ್ಲೆಜ್ಡ್ ರೌಟರ್ ತೊಗೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇದರ ಒಂದು ಪ್ರೈಸ್ ಕೂಡ ಕಡಿಮೆ ಇರ್ತೈತಿ. ಜೊತೆಗೆ ನಿಮ್ಗೆ ಸಿಕ್ಕಾಪಟ್ಟೆ ಫೀಚರ್ಸ್ಗಳು ಕೂಡ ನಿಮ್ಗೆ ಸಿಗ್ತೈತಿ. ಬಟ್ ಸ್ಟಿಲ್ ನಿಮ್ಗೊಂದು ಸಣ್ಣದೊಂದು ವೈಫೈ ರಿಪೀಟರ್ ಬೇಕಿತ್ತಂತಂದ್ರೆ ನೀವು ಅದು ಕೂಡ ಪರ್ಚೇಸ್ ಮಾಡಬಹುದು. ಇನ್ನು ನಾವು ಈ ಒಂದು ರೌಟರ್ದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದನ್ನು ನಾನು 999 ರೂಪೀಸ್ಗೆ ಪರ್ಚೇಸ್ ಮಾಡಿದ್ದೀನಿ. ಈ ಒಂದು ಪ್ರೈಸ್ ನೀವು ಕನ್ಸಿಡರ್ ಮಾಡಿದರೆ ನಿಮ್ಗೆ ರೌಟರ್, WISP ಮೋಡ್, ಆಕ್ಸೆಸ್ ಪಾಯಿಂಟ್ ಮೋಡ್, ರೇಂಜ್ ಎಕ್ಸ್ಟೆಂಡರ್ ಮೋಡ್, ವೈರ್ಲೆಸ್ ರೌಟರ್ ಮೋಡ್, ಎಕ್ಸ್ಟರ್ನಲ್ ಆಂಟೆನಾಸ್, ಮಲ್ಟಿಪಲ್ ಲ್ಯಾನ್ ಪೋರ್ಟ್ಸ್, ಪೇರೆಂಟಲ್ ಮತ್ತು ಬ್ಯಾಂಡ್ವಿಡ್ತ್ ಕಂಟ್ರೋಲ್, ಗೆಸ್ಟ್ ನೆಟ್ವರ್ಕ್ ಮತ್ತು ಈ ರೀತಿಯ ನೆಟ್ವರ್ಕಿಂಗ್ ಫೀಚರ್ಸ್ಗಳು ನಿಮ್ಗೆ ಬೇಕಂತಂದ್ರೆ ಈ ರೌಟರ್ನ ಡೆಫಿನೆಟ್ಲಿ ನೀವು ಕನ್ಸಿಡರ್ ಮಾಡಬಹುದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಇವತ್ತಿನ ಈ ಒಂದು ವಿಡಿಯೋ ನಾವು ಇಲ್ಲಿಗೆ ಮುಗಿಸೋಣ ಅಂತ. ಆ್ಯಂಡ್ ನಿಮಗೇನಾದರೂ ಕ್ವಶನ್ಸ್ಗಳು ಇತ್ತು ಅಂತಂದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ನೀವು ನನಗೆ ಕೇಳಬಹುದು. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇನ್ಫಾರ್ಮೇಟಿವ್ ಅನಿಸಿತ್ತು ಅಂತಂದ್ರೆ ಈ ವಿಡಿಯೋಗೊಂದು ಲೈಕ್ ಮತ್ತು ಚಾನಲ್ಗೆ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮತ್ತು ನಾನು ನಿಮ್ಗೆ ಮುಂದಿನ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಒಳಗಡೆ ಸಿಗ್ತೇನಂತ. ನಮಸ್ಕಾರ.